ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಇದು ಬರುತ್ತಿದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಕನ್ನಡ ಇಲ್ಲದೆ ಕಂಪ್ಲೀಟಾಗಿ ಇಂಗ್ಲೀಷು, ಒಂದು ಸ್ವಲ್ಪ ಮಾತ್ರ ಕುಂಕುಮ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಕನ್ನಡ ಇದೆ, ಮತ್ತು ಯಾವುದೂ ಇಲ್ಲ. ಇಲ್ಲಿ ಎಲ್ಲ ಸೇಟುಗಳು ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿದ್ದಾರೆ. ಇವತ್ತು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಇಲ್ಲಿ ಯಾರು ಬಂದು ಮಾತಾಡೋರಿಲ್ಲ ಅಂಥ ಒಂದು ಪರಿಸ್ಥಿತಿ. ಇದನ್ನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಅವರೊತ್ತಿಗೆ ಮಾತಾಡೋಣ ಯಾವ ರೀತಿ ಏನು ಅಂತ. ಮೊದಲನೇದಾಗಿ ನಿಮಗೆ ನೋಡಿ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಇಂಗ್ಲೀಷಲ್ಲಿದೆ. ಅಂಗಡಿ ಎಲ್ಲ ಇಂಗ್ಲೀಷಲ್ಲಿದೆ. ಕುಂಕುಮ ಎಂಟರ್ಪ್ರೈಸಸ್ ಅನ್ನೋದು ಮಾತ್ರ ಅದು ಕನ್ನಡದಲ್ಲಿದೆ. ಮಿಕ್ಕಿದ ಯಾವುದೂ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ ಕಂಪ್ಲೀಟಾಗಿ ಬೋರ್ಡ್ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಇಂಗ್ಲೀಷ್. ನೋಡಿ ಇವರು ಸೇಟುಗಳು ಎಲ್ಲಿಂದ ಬಂದಿದ್ದಾರೆ, ಬಂದು ಒಂದು ಕನ್ನಡ ಇಲ್ಲದೆ ಯಾವ ರೀತಿ ನಮ್ಮಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ ಇವರು. ನೋಡಿ ಯಾವುದೂ ಇಲ್ಲ, ಫುಲ್ಲು. ಹೋಗಿ ಮಾತಾಡೋಣ, ಯಾವುದು ಏನು ಎತ್ತ ಅಂತ ಕೇಳೋಣ ಅವರಿಗೆ. ನೇರವಾಗಿ ಮಾತಾಡಿಕೊಂಡು ಯಾಕೆ ಇಂಗ್ಲೀಷಲ್ಲಿ ಇದೆ, ಕನ್ನಡ ಯಾಕೆ ಹಾಕಲ್ಲ ಅಂತ ಅವರಿಗೆ ಕೂಡ ಕೇಳೋಣ, ಡೈರೆಕ್ಟಾಗಿ ಕೇಳೋಣ. ಯಾರು ಓನರು, ಅಂಗಡಿ ಓನರ್ ಯಾರು? ಅಂಗಡಿ ಓನರ್ ಯಾರಪ್ಪ? ಇವೇನಾ? ಅದಕ್ಕೆ ಕೇಳು. ಇದು ಇವಾಗ ಇಂಗ್ಲೀಷಲ್ಲಿದೆ, ಆವಾಗಲೇ ನಿಮಗೆ ಹೇಳಿದೆ. ಇದು ಯಾವಾಗ ಕನ್ನಡಕ್ಕೆ ಮಾಡ್ತೀರಾ? ಇದೆಲ್ಲ ಕನ್ನಡಕ್ಕೆ ಯಾವಾಗ ಮಾಡ್ತೀರಾ ರೀ? ಬೋರ್ಡಿಂದ ಹಿಡಿದು ಕುಂಕುಮ ಎಂಟರ್ಪ್ರೈಸಸ್ ಅಂತ ಬಿಟ್ಟು ಒಂದು ಪದ ಬಿಟ್ಟು ಎಲ್ಲ ಇಂಗ್ಲೀಷಾಗಿದೆ ನಿಮ್ಮ ಅಂಗಡಿ. ಈ ಚೇಂಜ್ ಮಾಡ್ತೀಯಾ? ನೀನು ಮಾಡಲ್ಲ. ಓನರಾ? ಯಾರು ಓನರಪ್ಪ? ಫೋನ್ ಮಾಡಿರಿ. ಫೋನ್ ಮಾಡಿ. ಆಯಿತು, ಫೋನ್ ಮಾಡಿ. ಇವಾಗ ಫೋನ್ ಮಾಡಿ. ಇಲ್ಲಾಂದ್ರೆ ಹೇಳ್ತೀನಿ ಕೇಳಿ. ಕಂಪ್ಲೀಟಾಗಿ ಎಲ್ಲ ಕಲರ್ ಬ್ಲ್ಯಾಕ್ ಕಲರ್ ಬಳದ್ಬಿಡ್ತೀವಿ ಆಮೇಲೆ ನಾವು. ಹೇಳಿದ್ದೀನಿ ಗೊತ್ತಾ? ಎಷ್ಟು ಕಾಲದಿಂದ ಅಂಗಡಿ ಇದೆ ಹೇಳಿ ನೋಡೋಣ. ಇದು ಎಷ್ಟು ವರ್ಷ ಆಯ್ತು ಅಂಗಡಿ ಮಾಡಿ? 15 ವರ್ಷ ಆಯ್ತಾ? 15 ವರ್ಷದಿಂದ ಇಂಗ್ಲೀಷಲ್ಲಿ ಹಾಕೊಂಡು ಕೂತಿದ್ಯಾ ನೀನು? 15 ವರ್ಷದಿಂದ ರೀ ಇಲ್ಲಿ ಬಂದು ದುಡಿತಾ ಇದೆಯಾ ನೀನು? ಏನು ಮಾತಾಡ್ತಾ ಇದೀಯಾ? 15 ವರ್ಷದಿಂದ ಇಲ್ಲಿ ಕೂತಿದ್ಯಾ ತಾನೆ? ಬಿಸ್ನೆಸ್ ಮಾಡ್ತಾ ಇದೆಯಾ ತಾನೆ ಬೆಂಗಳೂರಲ್ಲಿ ಬಂದು? ಎಲ್ಲ ನಿಮ್ದು ಇದರಲ್ಲ ಗುಜರಾತ್ ಯಾವ ಊರು ನಿಂದು? ಮಂಗಳೂರ ರೀ. ಮಂಗಳೂರ ನಾಚಿಕೆ ಆಗಲ್ಲ ಮಂಗಳೂರು ಅಂತ ಹೇಳಕ್ ನಿಮಗೆ? ಏನನ್ನೋದು? ಯಾರ ಹತ್ರ ಮಾತಾಡ್ತೀರಾ ರೀ? ಮಂಗಳೂರು ಅಂತೀರಾ, ಕನ್ನಡದಲ್ಲಿ ಹಾಕಿ ಅಂತ ಹೇಳಕ್ಕಾಗಲ್ವೇನ್ರಿ? ನೀವು ಕನ್ನಡಿಗರೇನ್ರಿ ನೀವು? ಏನು ಹೆಸರು ನಿಮ್ಮದು? ನಿಮ್ಮ ಹೆಸರೇನು? ಫಾರೂಕ್ ಅವರೇ, ಇದು ಏನಿದೆಯೋ ಇಂಗ್ಲೀಷಲ್ಲಿ ಫುಲ್ಲು ಎಲ್ಲ ತೆಗೆದು ಕನ್ನಡ ಮಾಡಬೇಕು. ಕೇಳಿ, ನೆಕ್ಸ್ಟ್ ವೀಕ್ ನಾವು ಬರ್ತೀವಿ. ನೆಕ್ಸ್ಟ್ ವೀಕ್ ಎಲ್ಲ ನಮ್ಮ ಟೀಮ್ ಅವ್ರು ಎಲ್ಲ ಬರ್ತಾರೆ. ಅವತ್ತೇನಾದರೂ ಆಗಿಲ್ಲ ಅಂತ ಹೇಳಿದ್ರೆ ನಾವೇ ಎಲ್ಲ ತೆಗೆದು ಬಿಡ್ತೀವಿ. ಅವತ್ತು ಹೇಳಿದ್ದೀನಿ. ಅರ್ಥ ಆಯ್ತಾ? ಎಲ್ಲ ಕಡೆ ನೀವು ಎಲ್ಲರಿಗೂ ಕೇಳ್ತೀನಿ ಇವಾಗ. ಅರ್ಥ ಆಯ್ತೇನ್ರಿ ಫಾರೂಕ್? ಇದು ನಿಮ್ದೇನ ಅಂಗಡಿ? ನೋಡಿ 2 ಅಂಗಡಿ ಇಟ್ಕೊಂಡಿದ್ದೀರಾ. ಕರ್ನಾಟಕ ಇಲ್ಲಿ ತಿಂತಾ ಇದ್ದೀರಾ, ಇಲ್ಲಿ ನಿಂತ್ಕೊಂಡು ಇಲ್ಲಿ ಒಂದು ಕನ್ನಡ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನು ಹೇಳಿ? ಏನಪ್ಪ ಕರೆಕ್ಟಾ ಇಲ್ವಾ ನಾನು ಹೇಳ್ತಾ ಇರೋದು? ಏನು ಹೆಸರು ನಿಮ್ಮದು? ಕೌಶಿಕ್. ಎಲ್ಲಿಂದ? ಯಾವ ಊರು ನಿಮ್ಮದು? ಯಾವುದು ಊರು? ಗುಜರಾತ್. ನೀವು ಗುಜರಾತ್ ಅವರು ಮಂಗಳೂರವರಾಗಿ ನೀವು ಕನ್ನಡ ಒಂದು ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನೆಕ್ಸ್ಟ್ ವೀಕ್ ಬಂದಾಗ ಇದೆಲ್ಲ ಚೇಂಜ್ ಆಗಿಲ್ಲ ಅಂದರೆ ಫುಲ್ ಕಂಪ್ಲೀಟ್ ಆಗಿ ನಾವೇ ತೆಗಿತೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದೇ ಅಂಗಡಿ ಯಾರೋ ಓನರ್ ಇವ್ರದ್ದು? ಅಂಗಡಿ ಓನರು ಯಾಕೆ ಎಲ್ಲ ಇಂಗ್ಲೀಷಲ್ಲಿ ಹಾಕೊಂಡು ಕೂತಿದ್ದೀರಾ? ಕನ್ನಡ ಯಾಕಿಲ್ಲ? ಯಾವಾಗ ಚೇಂಜ್ ಮಾಡ್ತೀರಾ ಹೇಳಿ? ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ, ಪಕ್ಕದಲ್ಲಿರೋರು ಅಂಗಡಿಗೆ. ಫುಲ್ ಎಷ್ಟು ವರ್ಷದಿಂದ ಇದೆ ಅಂಗಡಿ? ಇದು ತುಂಬ ವರ್ಷದಿಂದ ಇದೆ ತಾನೆ? ಕನ್ನಡ ಹಾಕ್ಬೇಕು ತಾನೆ? ಏನು ನಿಮ್ಮ ಹೆಸರು? ಅಲ್ಪೇಶ್. ಯಾವ ಊರು? ಬ್ಯಾಂಗ್ಳೂರು ರೀ. ಬ್ಯಾಂಗ್ಳೂರಾಗಿ ನೀವು ಏನ್ರಿ ಅಲ್ಪೇಶ್ ಅವರೇ? ನೀವೇ ಹೇಳ್ರಿ ನ್ಯಾಯನೇನ್ರಿ? ಈಗ ಬೇರೆ ಕಡೆಯಿಂದ ಬಂದವ್ರಿಗೆ ನಾವು ಹೇಳಬೇಕು, ನಾವ್ಯಾರೋ ಸೆಟ್ಟುಗಳು ಅಂಗಡಿ ಹಾಕ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡು ನೋಡಿದ್ರೆ ಎಲ್ಲ ಇಲ್ಲಿರೋರೇ. ನೀವು ಕನ್ನಡಕ್ಕೆ ಗೌರವ ಕೊಡ್ತಿಲ್ವಲ್ರಿ? ಮಾಡಬೇಕು. ನೆಕ್ಸ್ಟ್ ವೀಕ್ ಚೇಂಜ್ ಆಗಬೇಕು ಇದೆಲ್ಲ, ಸರಿನಾ? ಇಲ್ಲ ನಾವು ತೆಗಿತೀವಿ, ಬೋರ್ಡೆಲ್ಲ ತೆಗಿತೀವಿ, ನಾವು ಹೇಳಕ್ಕೆ ಹೋಗಲ್ಲ. ಇವಾಗ ಮಾತಾಡಿರೋ ಥರ ಮಾತಾಡಲ್ಲ ನಾವು. ಸ್ನೇಹಿತರ ನೋಡಿ, ಎಷ್ಟೊಂದು ನಮ್ಮ ಬೆಂಗಳೂರಲ್ಲಿ ನಾವು ಇದ್ದೀವಿ. ನೋಡಿ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ. ಯಾರು ಓನರು? ಬನ್ನಿ ಸರ್ ಇಲ್ಲಿ.
ಹಾಂ, ಯಾಕೆ ಎಲ್ಲ ಇಂಗ್ಲೀಷಲ್ಲಿ ಹಾಕ್ಕೊಂಡಿದ್ದೀರಲ್ಲ? ಎಲ್ಲರೂ ಅಷ್ಟೇ ಇಲ್ಲಿರೋರೆಲ್ಲ. ಹಾಂ, ಎಲ್ಲ ಇಂಗ್ಲೀಷಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಕರ್ನಾಟಕದಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಇದ್ದೀರಾ. ಇಲ್ಲಿ ಬಿಸ್ನೆಸ್ ಮಾಡಬೇಕು. ಇಲ್ಲೊಂದು ಏನಿದೆ, ಒಂದು ರೂಲ್ಸು ರೆಗ್ಯುಲೇಷನ್ನು, ಕನ್ನಡಕ್ಕೆ ಏನು ಆದ್ಯತೆ ಇದೆ ಅಂತ ಗೊತ್ತಿಲ್ವಾ ಇಲ್ಲಿರೋರಿಗೆ? ಎಲ್ಲ ನೋಡಿ, ಪಕ್ಕದಲ್ಲಿ 4 ಅಂಗಡಿ ಇಟ್ಕೊಂಡಿದ್ದೀರಾ. ಮಿಕ್ಕಿ ಎಲ್ಲ ಕನ್ನಡ ಇದೆ ಆ ಕಡೆ ಎಲ್ಲ. ನಿಮ್ಮ 4 ಅಂಗಡಿ, ನಿಮ್ದು ಏನು ಜೆರಾಕ್ಸ್ ಅಂಗಡಿಗಳಿದಾವೋ ನಿಮ್ಮದು ಮಾತ್ರ ಇಲ್ಲಿ ಸಮಸ್ಯೆ ಇರೋದು. ಹಾಂ, ಕನ್ನಡನಾ? ಎಲ್ಲಿದೆ ಕನ್ನಡ? ರೇ, A to Z ಎಂಟರ್ಪ್ರೈಸಸ್ ಅನ್ನೋದು ಬಿಟ್ಟು ಮಿಕ್ಕಿ ತೋರಿಸ್ರಿ ಕನ್ನಡ. 70 to 80% ಕನ್ನಡ ಇರಬೇಕು. ಅರ್ಥ ಆಯ್ತಾ? 20% 10% ಹಾಕ್ಕೊಳ್ಳಿ, ಇಂಗ್ಲೀಷ್ ತೊಂದರೆ ಇಲ್ಲ. ಈ ಚೇಂಜ್ ಮಾಡ್ತೀರಾ ಮಾಡಲ್ವಾ? ಬೋರ್ಡ್ ಚೇಂಜ್ ಮಾಡ್ತೀರಾ ಮಾಡಲ್ಲ? ಮಾಡ್ತೀರಾ? ಏನು ನಿಮ್ಮ ಹೆಸರು? ಅರವಿಂದ್. ಯಾವ ಊರು? ಬಾಂಬೆ. ಎಷ್ಟು ವರ್ಷ ಆಯಿತು ಈ ಶಾಪಲ್ಲಿ ಆಗಿ? ಇದು 8 ವರ್ಷ. 8 ವರ್ಷದಿಂದ ಮಾಡ್ತಾ ಇದ್ದೀರಾ. ಒಂದು ಕನ್ನಡ ಹಾಕ್ಬೇಕು ಅನ್ನೋದು ಯಾವ್ದು ನೋಡ್ತಾ ಇಲ್ವಾ ನೀವು? ಯಾವುದು ನ್ಯೂಸು, ಪೇಪರು, ಚಾನಲ್ಲು ಯಾವುದು ನಿಮ್ಗೆ ಅಪ್ಡೇಟ್ ಬರ್ತಾ ಇಲ್ವಾ? ಇಲ್ಲಿ ಕರ್ನಾಟಕದಲ್ಲಿ ಇದೀವಿ, ಚೇಂಜ್ ಮಾಡ್ಬೇಕಂತ ಗೊತ್ತಿಲ್ವಾ? ಯಾವುದು? ಯಾವ ಅಂಗಡಿ? ನಿಮ್ಮ 4 ಅಂಗಡಿ ಅಲ್ಲಿಂದ ನೋಡ್ಕೊಂಬಂದೆ. ತೋರಿಸ್ತೀನಿ ನಾನು ತೋರಿಸ್ತೀನಿ. ಕನ್ನಡ ಎಲ್ಲೆಲ್ಲಿದೆ ತೋರಿಸ್ತೀನಿ. ಡೊಮಿನೋಸ್ ಅನ್ನೋದು ದೊಡ್ಡದಾಗಿ ಹಾಕಿದ್ದಾರೆ ಕನ್ನಡದಲ್ಲಿ, ಪಕ್ಕದಲ್ಲಿ ಇಂಗ್ಲೀಷಲ್ಲಿ ಡೊಮಿನೋಸ್ ಅಂತ ಹಾಕಿದ್ದಾರೆ. ಅರ್ಥ ಆಯ್ತಾ? ನಿಮ್ಮದು ಫುಲ್ ಕಂಪ್ಲೀಟಾಗಿ 90% ಇಂಗ್ಲೀಷ್ ಐಟಮ್ಸ್ ಹಾಕಿ ರೇ. ನೀವು ಕನ್ನಡದಲ್ಲಿ ಹಾಕ್ರಿ, ನೀವು ಕನ್ನಡದಲ್ಲಿ ಹಾಕ್ರಿ. ಅದೆಲ್ಲ ನೀವು ಕನ್ನಡದಲ್ಲಿ ಹಾಕಿ. ಇದು ಎಲ್ಲ ಸ್ಟೇಷನರಿ ಐಟಮ್ಸ್ ಅಂತ ಇದೆ. ಪ್ಯಾಕ್ ರೀ, ಲೋಗೋ ಬಿಟ್ಬಿಡ್ರಿ. ಸ್ಟೇಷನರಿ ಐಟಮ್ಸು, ಪ್ಯಾಕಿಂಗ್ ಐಟಮ್ಸು, ಆಫೀಸ್ ಸಪ್ಲೈಯರ್ಸು, ಅದೆಲ್ಲ ಇಂಗ್ಲೀಷಲ್ಲಿ ಇದೆಯಲ್ಲ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ನಿಮ್ಮ ಅಂಗಡಿ ನೋಡಿ ಫುಲ್ ಅಲ್ಲಿಂದ ನೋಡಿ. A to Z ಎಂಟರ್ಪ್ರೈಸಸ್ ಇಲ್ಲಿ ನೋಡಿ ಮುಂದೆ. ರೇ, ನೀವು ಈ ವಾದ ಯಾಕೆ ಮಾಡ್ತಾ ಇದ್ದೀರಾ? ನೀವು ಕನ್ನಡಕ್ಕೆ ಮಾಡಿ ಅಂತ ಹೇಳಿದ್ರೆ ವಾದ ಯಾಕೆ ಮಾಡ್ತಾ ಇದ್ದೀರಾ? ಮಾಡ್ತೀನಿ ಸರ್. ರೇ, ಕೈ ಇಳಿಸ್ರಿ. ಮಾಡ್ತೀನಿ. ಯಾವಾಗ ಮಾಡ್ತೀರಾ? ಮಾಡ್ತೀನಿ. ನೆಕ್ಸ್ಟ್ ಸೋಮವಾರ ಒಳಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಾವೇ ಬೋರ್ಡ್ ಎಲ್ಲ ತೆಗಿತೀವಿ. ಇಲ್ಲಿರೋದು ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಾ? ವಾರ್ನಿಂಗ್ ಅಂತ ಇಟ್ಕೊಳ್ಳಿ ಇದನ್ನು. ಏನು ಸರ್ ಮಾಡ್ತೀರಾ ಮಾಡಲ್ವಾ? ನಿಮಗೆ ಹೇಳ್ಬೇಕಾ? ಏನು ಮಾಡಿದ್ದೀರಾ? ಬನ್ನಿರಿ, ಹೊರಗಡೆ ಬನ್ನಿರಿ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರೇನು? ರಮೇಶ್ ಅವರೇ. ನೋಡಿ, ECT ಜೆರಾಕ್ಸ್ ಪ್ರಿಂಟ್ ಸೆಂಟರ್ ಅನ್ನೋದು ಮಾತ್ರ ನಿಮಗೆ ಕನ್ನಡದಲ್ಲಿದೆ. ಮಿಕ್ಕಿದೆಲ್ಲ ನೋಡ್ಕೊಳ್ಳಿ ಸರ್ ಇಂಗ್ಲೀಷಲ್ಲಿ. 90% 95% ಎಲ್ಲ ಇಂಗ್ಲೀಷಲ್ಲಿದೆ. ಮುಂದೆ ನೋಡ್ಕೊಳ್ಳಿ ಸರ್ ಎಲ್ಲ ಇಂಗ್ಲೀಷಲ್ಲಿದೆ. ಒಳಗಡೆ ನೋಡ್ಕೊಳ್ಳಿ ಸರ್ ಎಲ್ಲ ಇಂಗ್ಲೀಷ್ ಇದೆಯಾ? ಕನ್ನಡ ಇದೆಯಾ? ಮತ್ತೆ ಯಾಕ್ರಿ ರೇ, ಎಷ್ಟು ವರ್ಷ ಆಯ್ತು ರೀ ಅಂಗಡಿ ಮಾಡಿ? ಈಗ ಜಾಸ್ತಿ ಒಂದು 6 ಮಂತ್ ಆಯ್ತು. 6 ಮಂತ್ಸ್ ಆಯ್ತಾ? ಅದರಿಂದ ಮುಂಚೆ ಈ ಅಂಗಡಿ ಇದ್ದಿಲ್ಲ? ಇಲ್ಲ, ಅದೇ ಹೋಟೆಲ್ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಫಸ್ಟು ಇದನ್ನು ಎಲ್ಲ ಚೇಂಜ್ ಮಾಡಿ ಕನ್ನಡಕ್ಕೆ ಮಾಡಿ. ನೆಕ್ಸ್ಟ್ ವೀಕ್ ಬರೋ ಅಷ್ಟೊಳಗಡೆ ಎಲ್ಲ ಚೇಂಜ್ ಆಗಿರಬೇಕು. ಆಗಿಲ್ಲ ಅಂದರೆ ನಾವೇ ತೆಗಿತೀವಿ, ಹೇಳಿದ್ದೀವಿ. ಆಮೇಲೆ ನಿಮ್ಮ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ನೀವು ಮಾಡ್ಕೊಂಬೇಡಿ. ಕರ್ನಾಟಕದಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಇದ್ದೀರಾ, ಇಲ್ಲಿ ದುಡಿತಾ ಇದ್ದೀರಾ, ಇದನ್ನು ಚೇಂಜ್ ಮಾಡ್ಕೊ. ಇಲ್ಲಿಂದ ರೂಲ್ಸು ರೆಗ್ಯುಲೇಷನ್ ಏನಿದೆ ಅದು ಫಾಲೋ ಮಾಡಿ. ಅರ್ಥ ಆಯ್ತಾ? ಯಾವ ಊರು ನಿಮ್ಮದು? ಗುಜರಾತ್. ಸರಿ ಆಯಿತು. ಮಾಡ್ತೀರಲ್ವಾ? ಏನು ಹೆಸರು ಅಂದರೆ? ಹೆಸರೇನಂದ್ರಿ ನಿಮ್ಮದು? ರಮೇಶ್. ಕರೆಕ್ಟಾಗಿ ಹೇಳಿ. ಆಧಾರ್ ಕಾರ್ಡ್ ತೋರಿಸಿ ನಿಮ್ಮದು. ತೋರಿಸಿ. ರಮೇಶ್ ಅಂದರೆ ಈ ಕಡೆ ಹೆಸರು. ನೀವು ಯಾವುದು ಊರು ನಿಮ್ಮದು? ಇದೇ ಊರು ಸರ್. ಇದೇ ಊರಾ? ಇದು ಯಾಕ್ರಿ ಮತ್ತೆ ಇದೆಲ್ಲ? ರಮೇಶ್ ಅಣ್ಣ ಈ ಕಡೆ ಬರುತ್ತೆ, ನಾನು ಒಪ್ಕೊಳ್ತೀನಿ. ಅದು ನೀವು ಯಾಕೆ ಈ ಕಡೆ ಅವ್ರು ಆಗ್ಬಿಟ್ಟು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ ನೀವು? ಏನು ಮಾಡೋಣ ಸರ್, ಇದು ಆಗ್ತಾ ಇಲ್ಲ. ಇಲ್ಲ, ಚೇಂಜ್ ಆಗಬೇಕು. ಇದು ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಮಾಡ್ತೀರಾ ರಮೇಶ್ ಅವರೇ? ಮಾಡ್ತೀನಿ ಸರ್, ಬಟ್ ಆಯಿತು, ಚೇಂಜ್ ಆಗಬೇಕಿದು. ಫುಲ್ ಮಾಡೋಕ್ಕೆ ಆಗಲ್ಲ. ಇಲ್ಲ ನೀವು, ನಾನು ಹೇಳ್ತೀನಿ ಕೇಳಿ. 70% ಕನ್ನಡ ಬರಬೇಕು. ಆಯಿತು. ರಮೇಶ್ ದೇವ್ಜಿ ದಬ್ಬಾಲ. ಇದು ಯಾವುದು ನಿಮ್ಮದು ಊರು? ನೀವು ದೇವಾಜಿ ದುಬಾರಿಯಾ ಅಂದರೆ ಈ ಕಡೆ ಅದಲ್ಲ. ಇದು ನೀವು ಬೇರೆ ಕಡೆ. ಯಾವುದು ಊರು ಸ್ವಂತ? ಈ ಕಡೆ ಅಲ್ಲ ಬಿಡಿ. ಅದೇ ಗೊತ್ತಾಗ್ಬಿಡುತ್ತೆ, ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಇರಲಿ, ಸರಿನಾ? ಯಾವ ಕಡೆ ಆದರೂ ನೀವು ಬನ್ನಿ. ಇಲ್ಲಿ ಬಂದು ನೀವು ದುಡಿತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದನ್ನು ಕನ್ನಡದಲ್ಲೇ ನೀವು ಇದನ್ನು ಹಾಕೊಳ್ಳಿ. ಬಿಸ್ನೆಸ್ ಮಾಡಿ, ಸರಿನಾ? ಕನ್ನಡಕ್ಕೆ ಇದನ್ನು ಕನ್ವರ್ಟ್ ಮಾಡಿ. ಕನ್ನಡದಲ್ಲಿ ಹಾಕಿದ್ರು ಸರ್, ಎಲ್ಲ ಕನ್ನಡಕ್ಕೆ ಮಾಡಬೇಕು ಸರ್. 70% ಕನ್ನಡದಲ್ಲಿ ಕಾಣಿಸ್ಬೇಕು, ಸರಿನಾ? ಯಾವುದಿದು? ಬೋಂಡಾ ಬಾಯ್. सभी इंग्लिश में है.
कन्नड़ा होने के क्या ओनर कौन है? हाँ भाई आ जाओ। कन्नड़ा आते हैं आपको? नहीं आती सर। कन्नड़ा नहीं आते? आ जाओ आ जाओ आ जाओ इधर इधर आ जाओ। ನೋಡಿ ಇವರು ಕನ್ನಡ ಬರಲ್ಲ, ಬೋಂಡಾ ಬಾಯಿ ಅಂತ ಹಾಕ್ಕೊಂಡಿದ್ದಾರೆ, ಕನ್ನಡದಲ್ಲಿದೆ. ಓಕೆ, ಕನ್ನಡದಲ್ಲಿ ಬೋಂಡಾ ಬಾಯಿ ಅಂತ ನೇಮ್ ಹಾಕ್ಕೊಂಡಿದ್ದಾರೆ. ಓಕೆ, ಮತ್ತು ಗುಡ್ ಥಿಂಗ್ಸ್ ಸ್ಟಾರ್ಟ್ ಬಿಯರ್ ಅಂತ ಹಾಕಿದ್ದಾರೆ, ಕೊರಿಯನ್ ಸ್ಟ್ರೀಟ್ ಫುಡ್ ಅಂತ ಹಾಕಿದ್ದಾರೆ, ಇಂಗ್ಲೀಷಲ್ಲಿದೆ. ಇಲ್ಲಿ ನೋಡಿ ಇಂಗ್ಲೀಷಲ್ಲಿದೆ. ಓಕೆ, ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು ನಾವು, ಫುಲ್ ಕಂಪ್ಲೀಟಾಗಿ ಎಲ್ಲ ಇಂಗ್ಲೀಷಲ್ಲಿದೆ. ಒಳಗಡೆ ಬಂದರೆ ನಾವು ಅವರ ಏನೋ ಒಂದು ಇದಿದೆ, ಅವ್ರದ್ದು ಪ್ರೈಸ್ ಲಿಸ್ಟು, ಮೆನ್ಯೂ ಲಿಸ್ಟ್ ಇದೆ, ಎಲ್ಲ ಫುಲ್ಲು ಇಂಗ್ಲೀಷಲ್ಲಿದೆ, ಫುಲ್ इंग्लिशಲ್ಲಿದೆ. सर सभी चेंज होने के, अगर चेंज नहीं होता था हम लोग चेंज करते. आप कन्नड़ा सीखने के, आपका पास आप बिज़नेस करते, मैं कन्नड़ा में बात करने के, हिंदी में बात करने का टाइम आ गया. क्या देखो, हमको हिंदी भी नहीं आते बराबर. उतना चलेगा मेरे को. हाँ उतना चलेगा जितना चलते, आपको चलते, मेरे को नहीं चलते. आप कन्नड़ा बात करने के, इधर बिजनेस करते आप, ठीक है? बिजनेस में मेरा ओनर को कन्नड़ा सीखो, जल्दी सिखाओ. आप ओनर को फ़ोन करो, लाउड स्पीकर डालो. ನೋಡಿ ಅವರು ಓನರಿಗೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಇವಾಗ ಓನರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇಂಗ್ಲೀಷ್ ಮಾಡಬೇಕಂತ ಹೇಳ್ತಾ ಇದ್ದೀವಿ. ನೋಡಿ ಈ ಥರ ಅಂಗಡಿ ಇಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ಈ ನೆಲದಲ್ಲಿದ್ದೀವಿ. ಇಲ್ಲಿದ್ದು ನಾವು ಬಿಸ್ನೆಸ್ ಮಾಡಿ ಇಲ್ಲಿದ್ದು ನೆಲಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಇವತ್ತಿನ ಜನ, ಇದನ್ನೆಲ್ಲ ಚೇಂಜ್ ಮಾಡಬೇಕು. ಭಾಳ ಕಡೆ ಇದೆ ಬೆಂಗಳೂರಲ್ಲಿ. ಅನೇಕ ಕನ್ನಡ ಪರ ಹೋರಾಟಗಾರರು ಇವತ್ತಿನ ದಿನ ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ನಾವೆಲ್ಲಿ ನೋಡ್ತೀವಿ. ಓಕೆ, ನಾವು ಯಾರೇ ಆಗಿರಲಿ ಈ ಕನ್ನಡದ ನೆಲದಲ್ಲಿ ಇದ್ದೀವಿ ಅಂತ ಹೇಳಿದ್ಮೇಲೆ ನಾವು ಹೋಗಿ ಪ್ರಶ್ನೆ ಮಾಡಬೇಕು, ಅದನ್ನು ಸರಿಪಡಿಸ್ಬೇಕು, ಅಷ್ಟೇ ಇರೋದು. ನೋಡ್ಕೊಂಡು ಹಾಗೇ ಹೋಗಬಾರ್ದು. ಕಾಲ್ ಕರೋ नहीं लगते. क्या नाम आपका? आशीष. आशीष, कौन सा गांव? दार्जिलिंग. दार्जिलिंग. ओनर किधर का? दार्जिलिंग वही? नहीं नहीं नहीं, वो इसका ऑलरेडी बेंगलोर में 28 आउटलेट्स है. 28 आउटलेट्स वैसा भी है सभी? हाँ, ऐसा ही. ಕನ್ನಡ नहीं है. कहाँ है? ಇದನ್ನು ನೋಡ್ಕೊಳ್ಳಿ, ಬೋಬಾ ಬಾಯ್ ಅಂತೇಳಿ 28 ಔಟ್ಲೆಟ್ಸ್ಗಳು ಬೆಂಗಳೂರಲ್ಲಿ ಇದೆಯಂತೆ. ಇದು ಎಷ್ಟು ಕನ್ನಡದಲ್ಲಿದೆ, ಎಷ್ಟು ಇಂಗ್ಲೀಷಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ ಬ್ರಾಂಚಸ್ಗಳು. ಅದು ಓನರ್ ಹತ್ರನೇ ಮಾತಾಡೋಣ, ಅವ್ರ ಹತ್ರ ಡೇರವಾಗಿ. ಇವ್ರು ಕಾಲ್ ಮಾಡ್ತಾ ಇದ್ದಾರೆ, ಡಾರ್ಜಿಲಿಂಗ್ ಅವರು. ಇವ್ರು ಫೋನ್ ಮಾಡ್ತಾ ಇದ್ದಾರೆ. आप कौन सा डिपार्टमेंट से? हाँ आप कौन सा डिपार्टमेंट से? बोलिए, कन्नड़ पर ಹೋರಾಟಗಾರರು करके बोलिए. वो कनाडा में दो इधर. क्या नाम? इधर वो ये करो. ನೋಡಿ ಕಂಪ್ಲೀಟಾಗಿ ಎಲ್ಲ ನೋಡಿ, ಎಲ್ಲ ಫುಲ್ಲು ಇಂಗ್ಲೀಷಲ್ಲೇ ಇದೆ ಇದು. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಗಣೇಶ್ ಅಂತ. ಬೆನಕ. ಯಾವ ಊರು ಸರ್ ನಿಮ್ಮದು? ಹಾಂ, ಕೇಳಿಸ್ತಾ ಇಲ್ಲ. ಕೊಡಗ ಸರ್, ನೀವು ಕೊಡಗಿನವ್ರು ಇದ್ದೀರಾ, ಈ ಕನ್ನಡ ನೆಲದಲ್ಲಿ ನೀವು ಹುಟ್ಟಿದ್ದೀರಾ, ಎಲ್ಲ ಇಂಗ್ಲೀಷಲ್ಲೇ ಇದೆಯಲ್ಲ ಸರ್ ನಿಮ್ಮದು. ಬೋಂಡಾ ಬಾಯ್ ಅಂತ ಏನೋ ಇದೆ ಹೆಸರು, ಅದು ಬಿಟ್ಟು ಎಲ್ಲ ಇಂಗ್ಲೀಷಲ್ಲಿ ಇದೆಯಲ್ಲ ಅಂಗಡಿಯಲ್ಲಿ. ಎಲ್ಲ ಹಾಕಿದ್ದೀರಾ ಕನ್ನಡ? ಎಲ್ಲ ಹಾಕಿದ್ದೀರಾ ಹೇಳಿ ಸರ್. ನಿಮ್ಮದು ಮೆನ್ಯೂಗಳು, ನೀವು ಹಾಕಿರೋ ಎಲ್ಲ ಮೆನ್ಯೂಗಳು ಇಂಗ್ಲೀಷಲ್ಲಿದೆ. ಒಳಗಡೆ ನೀವು ಏನೇನು ಮಾಡಿದ್ದೀರಾ ಫುಲ್ಲು ಕಂಪ್ಲೀಟಾಗಿ, ನೀವು ಒಳಗಡೆ ಒಂದೇ ಒಂದು ಕನ್ನಡ ಪದ ಇಲ್ಲ ನಿಮ್ಮ ಅಂಗಡಿಯಲ್ಲಿ. ಹೌದು. ಓಕೆ, ಮೆನು ಕನ್ನಡದಲ್ಲಿ ಹಾಕಿ, ಬೋರ್ಡಲ್ಲಿ ಬಂದು ಬೋಂಡಾ ಬಾಯ್ ಅಂತ ಒಂದು ದೊಡ್ಡದಾಗಿ ಹಾಕಿದ್ದೀರಾ ಅಲ್ಲಿ. ಓಕೆ, ಒಪ್ಕೊಳ್ತೀನಿ. ಬಟ್ ನಿಮ್ದು ಎಲ್ಲ ಮೆನ್ಯೂಯಿಂದ ಹಿಡಿದು ಆಫೀಸ್ ಫ್ರಂಟ್ ಲುಕ್ಕಿಂದ ಹಿಡಿದು ಒಳಗಡೆ ಲುಕ್ ಎಲ್ಲ ಇಂಗ್ಲೀಷಲ್ಲಿದೆ. ಓಕೆ, ಅದನ್ನು ಎಲ್ಲ ಸ್ವಲ್ಪ ಬದಲಾಯಿಸ್ಬೇಕು ಸರ್ ನೀವು. ಹಾಂ, ಸರಿನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಷ್ಟು ಹೇಳಿದ್ದೀರಲ್ಲ, ಥ್ಯಾಂಕ್ ಯು. ನಾನು ಒಪ್ಕೊಳ್ತೀನಿ, ಖಂಡಿತ ನೀವು ಚೇಂಜ್ ಮಾಡ್ತೀರಾ ಅಂತೇಳಿ. ಹಾಂ, ಒಳ್ಳೇದಾಗಲಿ. ಮತ್ತು ನಿಮ್ಗೆ 28 ಔಟ್ಲೆಟ್ ಇದೆ ಅಂತ ಹೇಳಿದ್ದಾರೆ, ಎಲ್ಲ ಕಡೆನೂ ಚೇಂಜ್ ಆಗಬೇಕು. ಆಯಿತು ಸರ್, ಆಯಿತು, ಥ್ಯಾಂಕ್ ಯು. ठीक है, चेंज होने के भाई आप कन्नड़ सीखो थोड़ा जल्दी. ನೋಡಿ, ಇಲ್ಲೊಂದು ಕೆನರಾ ಕಂಪ್ಯೂಟರ್ ಸೆಂಟರ್ ಅಂತೇಳಿ ಒಂದು ಚಿಕ್ಕದಾಗಿದೆ, ಮಿಕ್ಕಿದೆಲ್ಲ ಇಂಗ್ಲೀಷಲ್ಲಿದೆ. ಇವರು ಯಾರ ಹತ್ರ, ಓನರ್ ಯಾರಿದ್ದಾರೆ ಅಂತ ನೋಡೋಣ, ಮಾತಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಹಾಂ, ಗಂಗಾಧರ್. ಯಾವ ಊರು ಸರ್? ಹಾಂ, ನಾರ್ತ್ ಇಂಡಿಯನ್. ಬೆಂಗಳೂರಾ? ಹಾಂ,
ಗೋಕರ್ಣ. ಸರಿ, ಗೋಕರ್ಣದವ್ರು ನೀವು. ಏನು ಸರ್ ನೀವು ಎಲ್ಲ ಫುಲ್ಲು ಇಂಗ್ಲೀಷಲ್ಲೇ ಹಾಕಿಟ್ಟಿದ್ದೀರಲ್ಲ ಸರ್, ಏನು ಸರ್ ವಿಷಯ? ಹೆಸರಾ? ಹಾಂ ಸರ್ ನೋಡಿ, ಹಿರಿಯರಿದ್ದೀರಾ, ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನಿದೆ ಇಂಗ್ಲೀಷಲ್ಲಿ ನೀವು ಹಾಕಿದ್ದೀರಾ ಎಲ್ಲ ಕನ್ನಡದಲ್ಲಿ 70% ನನಗೆ ಕನ್ನಡದಲ್ಲಿ ಕಾಣಿಸ್ಬೇಕು ಸರ್, ಪ್ರತಿಯೊಂದು ಕೂಡ. ನೋಡಿ ಸರ್, ಇಲ್ಲಿ ಹಾಕಿದೆ ಈ ಜನಸೇವಾ ಅಂತ ಹಾಕಿ, ಈ ಸ್ಟ್ಯಾಂಪಿಂಗ್ ಪಕ್ಕದಲ್ಲಿ ಈ ಸ್ಟ್ಯಾಂಪಿಂಗ್ ಅಂತ ಕನ್ನಡದಲ್ಲಿ ಹಾಕಿದ್ದೀರಾ ನೋಡಿ, ಯಾವ ರೀತಿ ಹಾಕಿದ್ದೀರಾ. ಇದನ್ನು ಕೂಡ ಅದೇ ರೀತಿ ಎಲ್ಲ ಕನ್ನಡದಲ್ಲಿ ಬರೋ, ಇಂಗ್ಲೀಷಲ್ಲಿ ಹಾಕಿ ಪಕ್ಕದಲ್ಲಿ ಕನ್ನಡ ಬರಲಿ. ಕನ್ನಡಕ್ಕೆ ಮೊದಲ ಆದ್ಯತೆ ನಾವು ಕೊಡಬೇಕು ಸರ್, ಇಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಏನು ಸರ್ ನಾವು ಹೇಳ್ತಿರೋದು, ಹೌದಾ ಸರ್? ಹಾಂ, ನಾವು ಬೆಂಗಳೂರಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ. ಈ ಹೊರಗಡೆ ಅವ್ರಿಗೆ ನಾವು ಹೇಳ್ಬೇಕು, ಇವ್ರು ಗೋಕರ್ಣದವರು ನಾವೇನು ಹೇಳೋಣ ಹೇಳಿ? ಪ್ಯೂರ್ ಕನ್ನಡ. ಭಾಳ ಸಂತೋಷ ಸರ್. ಸರ್ ನೋಡಿ ಸರ್, ಕನ್ನಡದಲ್ಲಿ BA ಮಾಡಿದಾರಂತೆ ನೋಡಿ, ಭಾಳ ಸಂತೋಷ. ಆದರೆ ಇದೊಂದು ಮಿಸ್ ಆಗಿದೆಯಲ್ಲ ನಿಮ್ಮ ಅಂಗಡಿ, ಇದೊಂದು ಮಿಸ್ ಆಗಿದೆಯಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ವಿತ್ ನೀವು ಇಂಗ್ಲೀಷಲ್ಲಿ ಹಾಕಿದ್ರೆ ಪಕ್ಕದಲ್ಲಿ ಕನ್ನಡ ಹಾಕಿ, ನಾನು ಒಪ್ಕೊಳ್ತೀನಿ. ಕನ್ನಡದಲ್ಲಿ BA ಮಾಡಿದೆ ಅಂದರೆ ಭಾಳ ಸಂತೋಷ. ಆಗಬೇಕು ಸರ್. ಹಾಂ ಸರಿನಾ ಸರ್? ಕನ್ನಡ ಗೌರವ ಕೊಡಿ, ಅದಾಗಬೇಕು. ಮುಂದಿನ ಬಾರಿ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ, ಇಲ್ಲೆಲ್ಲ ಅಂಗಡಿಗಳಿಗೆ ಹೇಳಿದ್ದೀನಿ, ನೀವು ಕೂಡ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ವಿತ್ ಕನ್ನಡ ಬರಲಿ ಅದು ಪಕ್ಕದಲ್ಲಿ. ಓಕೆನಾ ಸರ್? ಹಾಂ, ಇದನ್ನ ನೀವು ಇಂಗ್ಲಿಷ್ ಏನಿದೆ ಪಕ್ಕದಲ್ಲಿ ಕನ್ನಡಕ್ಕೆ ಬರಬೇಕು. ಹೌದು ಹೌದು. ಹಾಂ ಸರಿನಾ ಸರ್? ಹಾಂ ಓಕೆನಾ ಸರ್? ಮತ್ತೆ ತಿರ್ಗಾ ಹೇಳಲ್ಲ, ನೀವು ಯೋಚನೆ ಮಾಡೋಕ್ಕೇನು ಹೋಗ್ಬೇಡಿ, ಚೇಂಜ್ ಆಗಬೇಕಿಲ್ಲ ನಾವೇ ಚೇಂಜ್ ಮಾಡಿಬಿಡ್ತೀವಿ ಬೋರ್ಡ್ ಇಲ್ಲಿಂದ. ಅರ್ಥ ಆಯ್ತಾ? BBMP ಅವರೇ ಬಂದ್ಬಿಟ್ಟು ಬೋರ್ಡ್ ತೊಗೊಂಡೋಗ್ಬಿಡ್ತಾರೆ ಆಮೇಲೆ ಇಲ್ಲಿಂದ. ಸರಿನಾ? ಓಕೆ ಸ್ನೇಹಿತರೆ, ಇಲ್ಲೊಂದು ಹೋಟೆಲ್ ಇದೆ, ಚೊಕೊನಟ್ ಅಂತೇಳಿ ಹೋಟೆಲ್. ಓಕೆ, ಅದ್ರ ಹತ್ರ ಬಂದಿದ್ದೀನಿ. ನೋಡಿ ನೀವೇ, ಕನ್ನಡದಲ್ಲಿ ಚೊಕೊನಟ್ ಅಂತ ಇದೆ, ಇಲ್ಲಿ ಚೊಕೊನಟ್ ಅಂತ ಇಂಗ್ಲೀಷಲ್ಲಿದೆ. ಓಕೆ, ಒಪ್ಕೊಳ್ತೀನಿ ಇದನ್ನು. ಆದರೆ ಇಲ್ಲಿ ಚೊಕೊನಟ್ ಅನ್ನೋದು ನೋಡಿ ಫುಲ್ಲು ಕಂಪ್ಲೀಟಾಗಿ ಎಲ್ಲ ಇಂಗ್ಲೀಷಲ್ಲಿದೆ ಮೆನ್ಯೂ, ಕಂಪ್ಲೀಟಾಗಿ ಎಲ್ಲ ಇಂಗ್ಲೀಷಲ್ಲಿದೆ ಮೆನ್ಯೂ. ಓಕೆ, ನೀವು ಇಲ್ಲಿ ಬಂದರೂ ಕೂಡ ನೋಡಿ ಎಲ್ಲ ಇಂಗ್ಲೀಷಲ್ಲಿದೆ ಮೆನ್ಯೂಗಳು. ಒಳಗಡೆ ನೀವು ಬರ್ತೀನಿ ಅಂತ ಹೇಳಿದ್ರೆ ಏನೊಂದು ಮೆನ್ಯೂ ಇದೆಯೋ ಕಂಪ್ಲೀಟಾಗಿ ನೋಡಿ, ಇದನ್ನು ಕೂಡ ಫುಲ್ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿದೆ. ನೋಡಿ ಇವರ ಒಂದು ಮೆನ್ಯೂ ನೋಡಿ, ಕಂಪ್ಲೀಟಾಗಿ ಇಂಗ್ಲೀಷಲ್ಲಿದೆ ಮೆನ್ಯೂ. ಯಾವ ಮೆನ್ಯೂ ಆದರೂ ತೊಗೊಳ್ಳಿ. ಓಕೆ, ಎಲ್ಲ ಇಂಗ್ಲೀಷಲ್ಲೇ ಇದೆ ಮೆನ್ಯೂಗಳು, ಎಲ್ಲ ಇಂಗ್ಲೀಷಲ್ಲೇ ಇದೆ ಮೆನ್ಯೂಗಳು. ಓಕೆ, ಕೇಳೋಣ ಇವರಿಗೆ ಏನು ಅಂತೇಳಿ ಕೇಳೋಣ, ಇದನ್ನು ಕನ್ನಡಕ್ಕೆ ಬದಲಾಯಿಸ್ತಾರ ಏನು ಅಂತ ಕೇಳೋಣ. ಸರ್ ಯಾರು ಓನರು, ಅಂಗಡಿ ಓನರು, ಹೋಟೆಲ್ ಓನರು ನೀವೇನಾ? ಆಯಿತು. ಇದೆಲ್ಲ ಫುಲ್ಲು ಇಂಗ್ಲೀಷಲ್ಲಿ ಇದೆಯಲ್ಲ, ತೋರಿಸಿ ಸರ್, ಯಾವುದ್ರಲ್ಲಾದರೂ ಒಂದು ಮೆನ್ಯೂಲ್ಲಿ ತೋರಿಸಿ ಸರ್. ಇಲ್ಲೆಲ್ಲ ಏನು ಸರ್ ಇದು? ಅಲ್ಲೆಲ್ಲ ಫ್ರಂಟಲ್ಲಿ ಏನು ಸರ್? ಒಂದು ನೇಮ್ ಬೋರ್ಡ್ ಬಿಟ್ಟು ನೀವು ಎಲ್ಲ ಕಡೆನೂ ಬಂದು ಇಂಗ್ಲೀಷಲ್ಲಿದೆ. ನಾನು ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವಾಗ. ನೆಕ್ಸ್ಟ್ ವೀಕ್ ಬರುವಾಗ ಎಲ್ಲ ಚೇಂಜ್ ಆಗಬೇಕು, ಮೆನು ಚೇಂಜ್ ಆಗಬೇಕು. ಇಂಗ್ಲೀಷ್ ಜೊತೆಗೆ ಹಾಕಿ ಪರವಾಗಿಲ್ಲ, ಕನ್ನಡ ಇರಬೇಕು. ನಿಮ್ಮ ಹೆಸರು? ಶಬಾಷ್. ಯಾವ ಕಡೆ ಊರು? ಕೇರಳ. ಸರಿ ಆಯಿತು, ಪರವಾಗಿಲ್ಲ. ಇದನ್ನೆಲ್ಲ ನೀವು ಚೇಂಜ್ ಆಗಬೇಕು. ನೆಕ್ಸ್ಟ್ ವೀಕ್ ನಾನು ಬರ್ತೀನಿ. ನಾನು ಎಲ್ಲ ಅಂಗಡಿಗಳಿಗೆ ಹೇಳಿದ್ದೀವಿ, ನೀವು ಚೇಂಜ್ ಆಗಬೇಕು. ಓಕೆ, ಒಳಗಡೆ ಒಂದೇ ಒಂದು ಪದ ನನಗೆ ಕನ್ನಡದಲ್ಲಿ ತೋರಿಸ್ಬೇಕು ಸರ್, ಒಂದೇ ಒಂದು ಪದ. ನೀವೇನು ಹೇಳ್ತೀರಿ? ನಿಮ್ಮ ಹೆಸರು ಸರ್? ಓ ಸೂಪರ್ ಸರ್. ನೀವು ಹೇಳಿ ಸರ್, ನೀವು ಹೇಳಿ, ಅವ್ರಿಗೆ ಹೇಳಿ ನೀವು ಹೇಳಿ. ನಾವೇ ಇಲ್ಲಿ ಇದ್ದು ಕರ್ನಾಟಕದಲ್ಲಿ ಇದ್ದು ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಮಾತಾಡಬೇಕು. ಕಾಲ್ ಮಾಡ್ತಾ ಇದ್ದೇನೆ. ಎಲ್ಲ ಶಾಪ್ಗಳಾಗೇ ಇದ್ದಾವೆ, ಎಲ್ಲರಿಗೂ ಹೇಳಿ ಬಂದಿದ್ದೀವಿ. ಒಂದು ಶಾಪು ಬಿಟ್ಟಿಲ್ಲ, ಎಲ್ಲ ನೋಡಿ ಅಲ್ಲಿಂದ ಶಾಪ್ಗಳು ಹಿಡಿದು ಎಲ್ಲ ತನಕ ಹಿಂಗೆ ಇದೆ. ಸ್ನೇಹಿತರ ನೋಡಿ, ಅವಾಗಿಂದ ಕರೆ ಮಾಡ್ತಾ ಇದ್ದಾರೆ, ಓನರ್ ಅಲ್ಲ ಅಂತೆ, ಯಾರು ಇವರು ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತೆ. ನೋಡಿ ಕಾಲ್ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು. ನಂಬರ್ ನಂಬರ್ ತೋರಿಸಿ ನೋಡಿ, ನಂಬರ್ ವೆಂಕಟೇಶ್ ವೆಂಕಿ ಅಂತ ಬರ್ತಾ ಇದೆ ನಂಬರ್. ಇದು ಮಾರ್ಕೆಟಿಂಗ್ ಅವ್ರು ಅಂತ ಇವರು. ಓನರ್ ನಂಬರ್ ಇಲ್ಲ ಅಂತೆ. ಓನರ್ ನಂಬರ್ ಇಲ್ವಾ ಅವ್ರದ್ದು? ಇವ್ರು ಮಾರ್ಕೆಟಿಂಗ್ ಮ್ಯಾನೇಜರ್. ಓನರ್ ನಂಬರ್ ನಿಮ್ಮ ಹತ್ರ ಇಲ್ವ? ನಿಮ್ಗೆ ಸಂಬಳ ಯಾರು ಕೊಡೋದು? ಓನರ್ ಕೊಡ್ತಾರಾ? ಓನರ್ ಕೊಡ್ತಾರೆ. ಓನರ್ ನಂಬರ್ ನಿಮ್ಮ ಹತ್ರ ಇಲ್ಲ. ಹಾಂ,
ಓನರ್ ಹತ್ರ ಕೆಲಸ ಮಾಡ್ತೀರಾ, ಓನರ್ ನಂಬರ್ ನಿಮ್ಮ ಹತ್ರ ಇಲ್ಲ, ಹೇಳಿ. ಸರ್ ನಾವು ಡೈರೆಕ್ಟ್ ಓನರ್ ಜೊತೆ ಕಮ್ಯುನಿಕೇಶನ್ ಆಗಲ್ಲ, ನಮಗೆ ಟೀಮ್ ಇದೆಯಲ್ಲ. ಟೀಮ್ ಇದೆಯಾ? ಹಾಂ. ನನ್ನ ಹೆಸರು ಅವ್ರು ಅವಾಗಿದ್ದ ಟ್ರೈ ಮಾಡ್ತಾ ಇದ್ದಾರೆ, ಆವಾಗಲೇ ಅವ್ರು ಮಾತಾಡಿದ್ರು ಕಾಲಲ್ಲಿ, ಬಟ್ ಇವಾಗ ಅವರು ಕಾಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವಿಲ್ಲಿ ಬಂದಮೇಲೆ ಮಾತಾಡಿದ ಮೇಲೆ ಅವ್ರ ಕಾಲ್ ರೆಸ್ಪಾನ್ಸ್ ಅವ್ರು ಮಾಡ್ತಾ ಇಲ್ಲ. ಓಕೆ, ನಾವು ಒಂದ್ಸರಿ ನಾವು ಅವ್ರ ನಂಬರ್ ತೊಗೊಂಡು ನಾನು ಟ್ರೈ ಮಾಡ್ತೀನಿ ಅವ್ರಿಗೆ, ನೋಡೋಣ. ಯಾರು? ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸುದೇಶ್ ಅಂತ. ಓಕೆ ಸರ್, ಇಲ್ಲಿ ಚಾಯ್ ಪಾಯಿಂಟ್ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶಾಪ್ ಇದೆ. ಬೆಂಗಳೂರಲ್ಲಿ 60ಕ್ಕಿಂತಲೂ ಹೆಚ್ಚಾದ ಒಂದು ಪಾಯಿಂಟ್ಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಎಲ್ಲ ಬಂದು ಇಂಗ್ಲೀಷಲ್ಲೇ ಇದೆಯಲ್ಲ ಸರ್? ಹಾಂ, ಹಲೋ. ಆಲ್ಮೋಸ್ಟ್ ಎಲ್ಲ ದೊಡ್ಡ ರೆಸ್ಟೋರೆಂಟ್ ಆಲ್ಮೋಸ್ಟ್ ಇಂಗ್ಲಿಷಲ್ಲೇ ಹಾಕಿರ್ತಾರೆ. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಹಾಂ ಬೋರ್ಡ್ಸ್ ಎಲ್ಲ ಇಂಗ್ಲಿಷಲ್ಲೇ ಇರುತ್ತೆ ಸರ್. ಕನ್ನಡದಲ್ಲಿ ಬದಲಾಗಬೇಕು. 70% ಕನ್ನಡ ಬರಬೇಕು. ಸುದೇಶ್ ಅವರೇ, ಸರಿ ಸರ್, ಓಕೆ. ಸ್ವಲ್ಪ ಟೈಮ್ ಆಗುತ್ತೆ. ಪರವಾಗಿಲ್ಲ ಆದರೆ ಒಂದೊಂದೇ ಬದಲಾಗಬೇಕು. 70% ಕನ್ನಡ ಬರಬೇಕು ಸರ್. ಸರಿ ಸರ್, ಓಕೆ. ನೀವೇನಾಗಿದ್ದೀರಾ ಇದರಲ್ಲಿ? ಚಾಯ್ ಪಾಯಿಂಟಲ್ಲಿ ಏನಾಗಿದ್ದೀರಾ? ಬೇರೆ ಮ್ಯಾನೇಜರ್ ಆಗಿದ್ದೀರಾ. ಓನರ್ ಯಾರು? ಓನರ್ ಅಮಿತ್ ಸಿಂಗ್ ಅಂತ. ಎಲ್ಲಿರೋದವರು? ಬೆಂಗಳೂರಲ್ಲೇ ಇರೋದು. ಅವ್ರ ನಂಬರ್ ಸಿಗುತ್ತಾ? ಇಲ್ಲ ಸರ್, ನಮ್ಮ ಹತ್ರ ಅವ್ರ ನಂಬರ್ ಇಲ್ಲ. ನಿಮ್ಮ ಹತ್ರ ಅವ್ರ ನಂಬರ್ ಇಲ್ಲ? ಇಲ್ಲ ಸರ್. ಅವ್ರು ಎಲ್ಲಿರೋದವರು? ಬೆಂಗಳೂರಲ್ಲಿ ಬೆಳಂದೂರಲ್ಲಿ ಇರೋದು. ಬೆಲ್ಲಂದೂರಲ್ಲಿರೋದು. ಹೌದು. ಓಕೆ, ಇವಾಗ ನಿಮ್ಮ ಹತ್ರ ನಾವು ಮಾತಾಡಿದ್ದೀವಿ. ಇದನ್ನು ನೀವು ಸರಿಪಡಿಸ್ತೀರಾ ಅನ್ನೋದು ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಒಂದು ವೇಳೆ ಇದು ಸರಿಯಾಗಿಲ್ಲ ಅಂದರೆ ಕೇಳಿ ಸರ್, ನಾವೇ ಇದನ್ನು ಸರಿಪಡಿಸ್ತೀವಿ. ಇದನ್ನು ಬಂದು ಸರ್, ಇವಾಗ ನಿಮ್ಮ ಹೆಸರು, ನಿಮ್ದು ಐಡಿ ಕಾರ್ಡ್ ಇದ್ರೆ ಏನೋ ಕೊಟ್ಟೋಗಿ ಸರ್ ಅಲ್ಲಿ. ಏನು ತೋರಿಸ್ಬೇಕು? ಐಡಿ ಕಾರ್ಡು? ಬನ್ನಿ, ಇಲ್ಲೇ ಇದ್ದೀವಿ, ನಾವೇ ಇಲ್ಲೇ ಇದ್ದೀವಿ. ಅಲ್ಲ, ಇದು ಇವಾಗ ಬರುತ್ತೆ, ಇವಾಗ ಎಲ್ಲ ಚಾನಲ್ಗಳಲ್ಲಿ ಬರುತ್ತಿದ್ದು. ಓಕೆ, ನಮ್ಮನ್ನು ಕೂಡ ನೋಡ್ತೀರಾ ನೀವು? ನಾನು ನಂಬರ್ ಕೊಟ್ಟಾಗಿರ್ತೀನಿ ಇಲ್ಲಿ. ನಾನು ನಂಬರ್ ಕೊಟ್ಟಾಗಿರ್ತೀನಿ. ಆಯಿತು ಸರ್, ಇಲ್ಲಿ ಕೊಟ್ಟಾಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಯ್ತಾ? ನೀವು ಬರ್ತೀನಿ ಅಂದರೆ ಇಲ್ಲ, ವೆಯ್ಟ್ ಮಾಡ್ತೀನಿ. ಆಯಿತು. ಇದು ಬದಲಾಗಬೇಕು ಸರ್. ಇಲ್ಲಾಂದರೆ ಇವಾಗ ಮಾತಾಡಿರೋ ಸ್ಟೈಲಲ್ಲಿ ನಾವು ನೆಕ್ಸ್ಟ್ ಮಾತಾಡಲ್ಲ. ಹಾಂ ಸ್ನೇಹಿತರೆ, ಅವ್ರ ಮ್ಯಾನೇಜರ್ ಓನರ್ ನಂಬರು ಇಲ್ಲ ಅಂತ ಅವ್ರ ಹತ್ರ. ನೋಡೋಣ, ಮುಂದೆ ಯಾವುದೋ ಸಿಂಗ್ ಅಂತ ಹೇಳಿದ್ದಾರೆ ಅವರು ಓನರ್ ಹೆಸರು. ಇದು ಮುಂದೆ ಎಲ್ಲ ಔಟ್ಲೆಟ್ಗಳು ಬದಲಾಯಿಸ್ತೀವಿ, ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದಾರೆ. ಸಮಯ ತಗೊಳ್ಳಿ, ಬಟ್ ಇದು ಬದಲಾಗಬೇಕು, ಕನ್ನಡ ಬರಬೇಕು. 70% ಅಂತ ಹೇಳಿದ್ದೀವಿ. ನೋಡೋಣ ಸ್ನೇಹಿತರೆ, ಎಲ್ಲ ಅಂಗಡಿಗಳಿಗೂ ಕೂಡ ತಿಳಿಸಿದ್ದೀವಿ, ಕನ್ನಡಕ್ಕೆ ಒಂದು ಮೊದಲ ಆದ್ಯತೆ ಬರಬೇಕು ಅಂತ ಹೇಳಿ. 1 2 3 4 5 6 7 ಅಂಗಡಿಗಳು. ಓಕೆ, 7 ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ. ಈ ಹೋಟೆಲಿಂದ ಹಿಡಿದು ಓಕೆ ಕಂಪ್ಲೀಟಾಗಿ ಇದನ್ನು ಕನ್ನಡ ಮಾಡೋದಕ್ಕೆ ನಾವು ತಿಳಿಸಿದ್ದೀವಿ. ಎಲ್ಲ ಕನ್ನಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ನಾವೇ ಬದಲಾಯಿಸ್ತೀವಿ ಕನ್ನಡಿಗರಾಗಿ ಅಂತ ನಾವು ಹೇಳಿದ್ದೀವಿ. ಖಂಡಿತ ಮಾಡ್ತೀವಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದಿನ ವಾರ ನೋಡೋಣ ನಾವು.